ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ದೀರಿ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿದ್ರಲ್ಲ ಎಲ್ಲರೂ. ಸೊ SRH ಅವರು ಆರೆಂಜ್ ಆರ್ಮಿ ಅಂದ್ಕೊಂಡು ಡೆಲ್ಲಿಗೆ ಜ್ಯೂಸ್ ಮಾಡಿಬಿಟ್ಟು ಕುಡಿಸ್ಬಿಟ್ರು ಅಷ್ಟೇ. ಯಾರಿಗೂ ಬಿಡಲಿಲ್ಲ, ಯಾವ ಬಾಲರ್ಗೂ ಬಿಡಲಿಲ್ಲ. ಹುಚ್ಚಿನಾಯಿ ಚೆಚ್ಚಿದಂಗೆ ಚೆಚ್ಚಿಬಿಟ್ರು ಅಂತ ಹೇಳ್ಬೇಕಷ್ಟೇ. ಅಬ್ಬ, ಅದು ಏನು ಹೊಡೆದಿದ್ದಾರೆ ಅಭಿಷೇಕ್ ಶರ್ಮಾ. ಅಪ್ಪ, ಈ ಮನುಷ್ಯ ಹೊಡಿತಾ ಇದ್ದಾರೆ, ಸ್ಟೈಲಿಶ್ ಆಗಿರುತ್ತೆ. ಆದರೆ ಏನಂದರೆ ಇವ್ರು ಒಂದು ಸಾರಿ ಫಾರ್ಮ್ ಕಳ್ಕೊಂಡ್ರೆ ವಾಪಸ್ ತಿರ್ಗಾ ಫಾರ್ಮಿಗೆ ಬರೋಕ್ಕೆ 5 ರಿಂದ 6 ಮ್ಯಾಚ್ ಬೇಕು. ಅದು ಇವರ ಮೇನ್ ವೀಕ್ನೆಸ್ಸು, ಮೇನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ನೀವು T20 ವರ್ಲ್ಡ್ ಕಪ್ಪಲ್ಲೂ ನೋಡಿದ್ರಲ್ವಾ, ಹಾಗೆ ಒಂದು ಸಾರಿ ಫಾರ್ಮ್ ಕಳ್ಕೊಂಡ್ರೆ ಈ ಮನುಷ್ಯ ತುಂಬ ಟೈಮ್ ತೊಗೊತಾರೆ. ಬಟ್ ಒಂದು ಸಾರಿ ಫಾರ್ಮಿಗೆ ಬಂದರೆ ನೋಡಿ, ಇವ್ರನ್ನ ಯಾರ ಕೈಯಿಂದನೂ ತಡಿಯೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಲಯನ್ ಸಿಂಹ ಥರ ಬೇಟೆ ಆಡ್ಕೊಂಡು ನುಗ್ಕೊಂಡು ಹೋಗ್ತಾ ಇರುತ್ತೆ. ಯಾರು ತಡಿಯೋಕ್ಕೆ ಆಗಲ್ಲ ಇವ್ರನ್ನ. ಯಾವ ಬಾಲರ್ ನೋಡಲ್ಲ, ಯಾರು ನೋಡಲ್ಲ, ಹಾಕ್ಕೊಂಡು ಚೆಚ್ತಾ ಇರ್ತಾರೆ. ನೀವೆಲ್ಲ ಮಾತಾಡ್ತಿರಲ್ಲ ಹಿಂಗೆ. ಸುನಿಲ್ ಗವಾಸ್ಕರ್ ಹೇಳಿದ್ರಂತೆ, ಸೂರ್ಯವಂಶಿ ಬಂದಿದ್ದಾರೆ, ಅಭಿಷೇಕ್ ಶರ್ಮಾ ಇಲ್ಲಿ 3 ಥ್ರೆಟ್ ಅಂತ. ನೀವು ಆ ಥರ ಹೇಳೋಕ್ಕೆ ಆಗಲ್ಲ. ಯುವರಾಜ್ ಸಿಂಗ್ ಗರಡಿನಲ್ಲಿ ಬೆಳೆದಿರುವಂಥ ಹುಲಿ ಇದು. ಆ್ಯಂಡ್ ಅವರು ಹೊಡ್ಕೊಂಡು ಹೋಗ್ತಾ ಇದ್ದರೆ ಎಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ತಾ ನಿಂತ್ಕೋಬೇಕಷ್ಟೇ. ಸಖತ್ತಾಗಿ ಇರುವಂಥ ಪ್ಲೇಯರು. ಆ್ಯಂಡ್ ಆಮೇಲೆ ಅದ್ರ ಜೊತೆ ಟ್ರಾವಿಸ್ ಹೆಡ್ ಇರ್ಬೋದು, ಮತ್ತು ಕ್ಲಾಸನ್ ಇರ್ಬೋದು, ಎಲ್ಲರೂ ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ಏನಪ್ಪ ಸ್ಕೋರು, ಶಾಕಾಗಿ ಹೋಗಿತ್ತು ನನಗೆ. ಬಟ್ ಈ ಕಡೆ ಡೆಲ್ಲಿಯಿಂದನೂ ಅಷ್ಟೇ, ನಮ್ಮ KL ರಾಹುಲ್ ಅವರು ಸಖತ್ತಾಗಿ ಆಡಿದರು. ಆಮೇಲೆ ಟ್ರೈ ಮಾಡಿದರು ಆ್ಯಕ್ಚುಲಿ ಸ್ಟಬ್ಸು. ಅವ್ರು ಆ್ಯಕ್ಚುಲಿ ಟ್ರೈ ಮಾಡಿದರು, ಬಟ್ ಏನಂದರೆ ರನ್ ರೇಟ್ ಜಾಸ್ತಿ ಇತ್ತಲ್ವ, ರನ್ ರೇಟ್ ಪ್ರೆಷರು, ಸ್ಕೋರ್ ಬೋರ್ಡ್ ಪ್ರೆಷರು. ಸೊ ಹೈದರಾಬಾದಲ್ಲಿ ಅವ್ರ ಕೈಲಾಗಿಲ್ಲ. ಸೊ ನೆಕ್ಸ್ಟ್ ಮ್ಯಾಚು ಇವತ್ತಿದೆ. ಸೊ ಅದ್ರ ಬಗ್ಗೆ ನಿಮಗೆ ಪ್ರಿವ್ಯೂ ವಿಡಿಯೋ ಬೇಕಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಪೇಜ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವತ್ತೂ ಮರಿಬೇಡಿ. ಸೊ ಇದೇ ಥರ IPL ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.